ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಅಧ್ಯಾಯ 3ರಲ್ಲಿ ಬರ್ತಕ್ಕಂತಹ ಕಾರಣತತ್ವ ವಿಚಾರವನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡೋಣ. ಅಂದರೆ ಇಡೀ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಅನೇಕ ವಿಚಾರಗಳನ್ನು, ಯಾವುದನ್ನು ಕುರಿತು, ಕಾರಣತತ್ವವನ್ನು ಕುರಿತು ಅನೇಕ ವಿಚಾರಗಳನ್ನು ನೀವು ಕಲ್ತಿದ್ದೀರಾ. ಆ ಒಂದೊಂದೇ ವಿಚಾರಗಳನ್ನು ಗಮನಿಸ್ತಾ ಹೋಗೋಣ. ಕಾರಣತತ್ವ ಅನ್ನುವ ವಿಚಾರ ಇಲ್ಲಿ ತತ್ವಶಾಸ್ತ್ರದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು, ಸ್ಥಾನವನ್ನು ಪಡೆದಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ತರ್ಕಶಾಸ್ತ್ರದಲ್ಲಿ ನಿಮಗೆ JS ಮಿಲ್ ಹೇಳಿರ್ತಕ್ಕಂತಹ ವಿಚಾರಗಳ ಆಧಾರದ ಮೇಲೆ ಬೇರೆ ಬೇರೆ ವಿಷಯಗಳನ್ನು, ಕಾರಣತತ್ವವನ್ನು ಕುರಿತು ನೀವು ಕಲಿತಾ ಹೋಗ್ತೀರ. ಕಾರಣತತ್ವ ಅಂದರೆ ಏನು, ಕಾರಣ ಅಂದರೆ ಏನು ಅನ್ನೋದನ್ನು ವೈಜ್ಞಾನಿಕವಾಗಿ ಇತ್ತೀಚೆಗೆ ತಿಳಿದಿರೋದು ಮಾತ್ರ ಅಲ್ಲ, ಕಾರಣದ ಉಗಮ ಹೇಗಾಯಿತು, ಒಂದು ಘಟನೆಯ ಕಾರಣವನ್ನು ಕಂಡುಹಿಡಿಯುವಂಥ ವಿಷಯ ಇತ್ತೀಚಿನದಲ್ಲ. ಪ್ರಾಚೀನ ಕಾಲದಲ್ಲಿಯೇ ನಾವು ಮಾನವರು ಕಾಡುಗಳಲ್ಲಿ ವಾಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ, ಅಥವಾ ಆದಿಮಾನವರು, ಶಿಲಾಯುಗದ ಮಾನವರು ಅಂತ ಹೇಳಿಲ್ಲ, ನೀವು ಮಾನವನ ಇತಿಹಾಸವನ್ನು ತೆಗೆದ್ರೆ ಗೊತ್ತಾಗುತ್ತೆ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಕಾಡುಗಳಲ್ಲಿ, ಮರದ ಪೊಟರೆಗಳಲ್ಲಿ ಅಥವಾ ಗುಹೆಗಳಲ್ಲಿ ವಾಸ ಮಾಡಬೇಕಾದ್ರೇ ಕಾರಣತತ್ವದ ಉಗಮ ಆಗಿತ್ತು ಅಂತ ಹೇಳ್ತಾರೆ. ಹೇಗಪ್ಪ ಅಂತ ಹೇಳಿದ್ರೆ, ಕಾಡುಗಳಲ್ಲಿ ಪ್ರಕೃತಿಯ ನಡುವೆ ಮಾನವ ಜೀವಿಸಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಪ್ರಕೃತಿಯ ಶಕ್ತಿಗಳನ್ನು, ಪ್ರಕೃತಿಯಲ್ಲಿ ಆಗುವ ಬದಲಾವಣೆಯನ್ನು ಅವನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಇದಕ್ಕಿದ್ದ ಹಾಗೆ ಕಾಡಿಗೆ ಕಾಡೆ ಬೆಂಕಿ ಹೊತ್ಕೊಂಡ್ಬಿಡ್ತಿತ್ತು, ಅಥವಾ ಗುಡುಗು, ಸಿಡ್ಲು, ಮಳೆ ಅಂದರೆ ಧಾರಾಕಾರವಾಗಿ ಮಳೆ ಬರ್ತಿತ್ತು. ಒಂದು ವಾರ 15 ದಿನ ಆದರೂ ಮಳೆ ಬರ್ತಾನೆ ಇರಲಿಲ್ಲ. ಹೀಗೆ ಆ ಉದಾಹರಣೆಗೆ ಗುಡುಗು, ಸಿಡ್ಲು ಅಥವಾ ಮಿಂಚು, ಗುಡುಗು ಯಾಕೆ ಬರುತ್ತೆ ಅಂದರೆ, ನೀವು ಈಗ ವೈಜ್ಞಾನಿಕವಾಗಿ ತಿಳ್ಕೊಂಡಿದ್ದೀರ, ಮರಗಳು ಅಥವಾ ಮೋಡಗಳು ಒಂದಕ್ಕೊಂದು ತಿಕ್ಕಿದಾಗ ಗುಡುಗು, ಮಿಂಚು ಮುಂತಾದ ಶಬ್ದಗಳು ಬರುತ್ತೆ ಅಂತೇಳಿ. ಆದರೆ ಕಾಡುಗಳಲ್ಲಿ ವಾಸ ಮಾಡ್ತಕ್ಕಂಥ ಮಾನವನಿಗೆ ವೈಜ್ಞಾನಿಕವಾಗಿ ಏನೂ ಗೊತ್ತಿಲ್ಲ, ವಿಜ್ಞಾನ ಅಂದರೆ ಏನೂ ಗೊತ್ತಿಲ್ಲ, ವೈಜ್ಞಾನಿಕವಾಗಿ ಅವನ ಕಾರಣವನ್ನು ಹುಡುಕಕ್ಕೆ ಹೋಗ್ತಿರಲಿಲ್ಲ. ಆಗ ಮಾನವ ಏನು ಮಾಡ್ದ, ತನ್ನನ್ನು ಮೀರಿದ ಯಾವುದೋ ಒಂದು ಶಕ್ತಿ ಅಲ್ಲಿ ಆಕಾಶದಲ್ಲಿದೆ, ಪ್ರಕೃತಿಯಲ್ಲಿದೆ, ಅದಕ್ಕೆ ಅದು ಆ ರೀತಿ ಶಬ್ದ ಮಾಡುತ್ತೆ, ಇದಕ್ಕಿದ್ದಾಗೆ ಮಿಂಚು ಬರುತ್ತೆ. ಮಿಂಚು ಹೆಂಗೆ ಬರುತ್ತೆ ಅವನಿಗೆ ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲ. ಮೋಡಕ್ಕೆ ಮೋಡ ತಿಕ್ಕಿದಾಗ ವಿದ್ಯುತ್ ಶಕ್ತಿ ಥರ ಮಿಂಚು ಉತ್ಪತ್ತಿ ಆಗುತ್ತೆ, ಅಥವಾ ಮೋಡಗಳ ಘರ್ಷಣೆ ಆದಾಗ ಶಬ್ದ ಉತ್ಪತ್ತಿ ಆಗುತ್ತೆ ಎನ್ನುವ ಪರಿಕಲ್ಪನೆ ಅವನಿಗೆ ಇರಲಿಲ್ಲ, ಮಾನವನಿಗೆ, ಕಾಡಿನಲ್ಲಿ ವಾಸ ಮಾಡ್ತಿದ್ದಂತಹ ಈ ಮಾನವನಿಗೆ. ಕ್ರಮೇಣ ಏನಾಯ್ತು, ಆ ಕಾರಣದಿಂದ ಅವನೇನು ಮಾಡ್ತಾನೆ, ಆ ಪ್ರಕೃತಿಯ ಶಕ್ತಿಗಳಿಗೆ ಅವನು ಮಾನವನ ಒಂದು ರೂಪವನ್ನು ಕೊಟ್ಟು, ಅಂದರೆ ತನಗಿಂತ ಮೀರಿದ ಯಾವುದೋ ಒಂದು ಶಕ್ತಿ, ಅಗೋಚರವಾದ ಶಕ್ತಿ, ಅದು ನನಗಿಂತ ಶಕ್ತಿಶಾಲಿಯಾಗಿದೆ, ಅವನು ಅದನ್ನು ದೇವರು ಅಂತ ಹೇಳಿ ಹೆಸರು ಕೊಡ್ತಾನೆ. ಆ ಪ್ರಕೃತಿಯ ಒಂದೊಂದು ಶಕ್ತಿಗಳಿಗೆ ಒಂದೊಂದು ಹೆಸರನ್ನು ಕೊಡ್ತಾನೆ. ಬೆಂಕಿಗೆ ಅಗ್ನಿದೇವ ಅಂತ ಹೇಳಿ ಪಂಚಭೂತಗಳನ್ನು ಅವನು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಗಾಳಿ, ನೀರು, ಬೆಂಕಿ ಇವನ್ನೆಲ್ಲ ಅವನು ತನ್ನ ಬದುಕಿನ ಅತ್ಯಂತ ಮೂಲಭೂತ ಶಕ್ತಿಗಳು ಅಂತ ಭಾವಿಸಿ ಅವನು ಮಳೆಗೆ ವರುಣದೇವ ಅಂತ ಹೆಸರಿಟ್ಟ, ಅಗ್ನಿದೇವ ಅಂತ ಬೆಂಕಿಗೆ ಹೆಸರಿಟ್ಟ, ಪವನ ಅಥವಾ ವಾಯುದೇವ ಅಂತ ಹೇಳಿ ಗಾಳಿಗೆ ಹೆಸರಿಟ್ಟ. ಹೀಗೆ ಒಂದೊಂದು ಪ್ರಕೃತಿಯ ಶಕ್ತಿಗೂ ಒಂದೊಂದು ಹೆಸರನ್ನು ಕೊಡುವುದ್ರ ಮೂಲಕ ಮಾನವನದೇ ರೂಪವನ್ನು ಕೊಡ್ತಾನೆ. ಎಲ್ಲ ದೇವತೆಗಳು ಮಾನವನ ರೂಪದಲ್ಲೇ ಇದೆ. ಮಾನವನ ರೂಪದ ದೇವತಾ ಶಕ್ತಿಗಳು ಅಂತೇಳಿ ನಂಬಿ ಆ ಪ್ರಕೃತಿಯನ್ನು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅಂದರೆ ಕಾರಣ ತತ್ವ ಯಾಕೆ, ಹೇಗೆ, ಏನು ಅಂತ ಹೇಳಿ ಅವನು ಅವಾಗಲೇ ಯೋಚನೆ ಮಾಡ್ತಿದ್ದ. ಆದರೆ ಅವನಿಗೆ ಸರಿಯಾದ ಕಾರಣ, ವೈಜ್ಞಾನಿಕವಾದ ಕಾರಣ ಗೊತ್ತಿರಲಿಲ್ಲ. ಹಾಗಾಗಿ ಯಾವುದೋ ಶಕ್ತಿಯಲ್ಲಿ ಅವನು ನಂಬಿಕೆ ಇಟ್ಕೊಂಡಿದ್ದ. ಒಟ್ಟು ಆ ಘಟನೆ ಸಂಭವಿಸಲಿಕ್ಕೆ ಪ್ರಕೃತಿಯಲ್ಲಿ ಇದಕ್ಕಿದ್ದಾಗೆ ಮರಗಳಿಗೆ ಮರ ತಿಕ್ಕಿದಾಗ ಕಾಡಿಗೆ ಚುಚ್ಕೊಂಡ್ಬಿಡ್ತಿತ್ತು. ಅವನಿಗೆ ಯಾಕೆ ಅಂತ ಗೊತ್ತಿಲ್ಲ. ಕಾಡುಗಳಲ್ಲಿ ವಾಸ ಮಾಡ್ತಿದ್ದ ಇದ್ದಂಥ ಮನುಷ್ಯನಿಗೆ ಇದಕ್ಕಿದ್ದಾಗೆ ಕಾಡೇ ಸುಟ್ಟೋಗ್ತಿತ್ತು. ಆದರೆ ಹಿಂದಿನ ಶಕ್ತಿ ಅವನಿಗೆ ಗೊತ್ತಿರಲಿಲ್ಲ. ಆ ಶಕ್ತಿಯನ್ನೇ ಅವನು ಯಾವುದೋ ಒಂದು ಕಾರಣ ಅಂತೇಳಿ ನಂಬಿದ.
ಅದನ್ನು ದೈವಿಕತೆಯನ್ನು ಆ ಪ್ರಕೃತಿ ಶಕ್ತಿಯಲ್ಲಿ ಅವನು ತುಂಬಿ ಅದನ್ನು ಆರಾಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ. ಹೀಗೆ ಕಾರಣ ತತ್ವ ಆ ಘಟನೆಯ ಹಿಂದೆ ಇರುವ ಕಾರಣವನ್ನು ತನ್ನದೇ ಆದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ತಿಳಿಲಿಕ್ಕೆ ಪ್ರಯತ್ನ ಪಟ್ಟಿದ್ದನ್ನು ನಾವು ಅನಾದಿ ಕಾಲದಿಂದಲೂ ಪ್ರಾಚೀನ ಕಾಲದಿಂದಲೂ ಸಹ ನಾವು ಕಾಣ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಆದರೆ ಆ ಕಾರಣಕ್ಕೆ ವೈಜ್ಞಾನಿಕವಾದ ಯಾವುದೇ ವಿಮರ್ಶೆಗಳಾಗಲಿ ವಿಚಾರಗಳಾಗಲಿ ವಾಸ್ತವಿಕವಾದ ಘಟನೆಗಳನ್ನು ಅವನು ತಿಳಿಸ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ಇಲ್ಲಿ ನೀವು ಕಾರಣ ತತ್ವ ಅಂದರೆ ವೈಜ್ಞಾನಿಕವಾಗಿ ತಿಳ್ಕೊಳ್ಳಿ. ವೈಜ್ಞಾನಿಕವಾಗಿ, ಯಾಕಂದರೆ ಈ ವರ್ಷ ನೀವು ಕಲಿಯೋದು ಪೂರ್ತಿ ಸೈಂಟಿಫಿಕ್ ಲಾಜಿಕ್ ಆಗಿರೋದ್ರಿಂದ, ವೈಜ್ಞಾನಿಕ ತರ್ಕಶಾಸ್ತ್ರ ಆಗಿರೋದ್ರಿಂದ ವೈಜ್ಞಾನಿಕವಾಗಿ ನಾವು ಈ ಕಾರಣ ತತ್ವ ಅಂದ್ರೇನು ಅಂತ ತಿಳಿಯಕ್ಕೆ ಹೊರಟ್ರೆ, ಪ್ರಾಚೀನ ಗ್ರೀಕ್ ದೇಶದಲ್ಲಿ ತರ್ಕಶಾಸ್ತ್ರದ ಪಿತಾಮಹನಾದಂಥ ಅರಿಸ್ಟಾಟಲನು ಕಾರಣತತ್ವವನ್ನು ಕುರಿತು ತನ್ನದೇ ಆದ ರೀತಿಯಲ್ಲಿ ಹೇಳ್ತಾ ಹೋಗಿರೋದನ್ನು ನಾವು ನೋಡ್ತಾ ಹೋಗ್ತೇವೆ. ಅರಿಸ್ಟಾಟಲ್ ಏನು ಮಾಡ್ತಾನೆ, ಪ್ರತಿಯೊಂದು ಘಟನೆಯ ಹಿನ್ನೆಲೆಯಲ್ಲಿ ಮುಖ್ಯವಾಗಿ 4 ಕಾರಣವನ್ನು ಅವನು ಹೇಳ್ತಾ ಹೋಗ್ತಾನೆ. ಮೊದಲನೇದು ಭೌತಿಕ ಕಾರಣ. ಭೌತಿಕ ಕಾರಣ ಅಂದರೆ ಒಂದು ಘಟನೆ ಸಂಭವಿಸಲಿಕ್ಕೆ ಯಾವ ಭೌತ ವಸ್ತು ಕಾರಣ ಆಗಿರುತ್ತೋ ಅದನ್ನು ಭೌತಿಕ ಕಾರಣ ಅಂತ ಹೇಳ್ತೀನಿ. ಉದಾಹರಣೆ, ಮಡಕೆಗೆ ಮಣ್ಣು ಕಾರಣ, ಮಣ್ಣಿನಿಂದ ಮಡಕೆ ಸಾಧ್ಯ ಅಂತ ಹೇಳ್ತಾರೆ. ಎರಡನೇದು ರೂಪಾತ್ಮಕ ಕಾರಣ. ಅರಿಸ್ಟಾಟಲ್ ರೂಪಾತ್ಮಕ ಕಾರಣ ಅಂತ ಹೇಳ್ತಾರೆ, ಫಾರ್ಮಲ್ ಲಾಜಿಕ್ ಅಂತ ಹೇಳ್ತಾರೆ. ರೂಪಾತ್ಮಕ ತರ್ಕಶಾಸ್ತ್ರ ಅಂತ ನಿಗಮನ ತರ್ಕಶಾಸ್ತ್ರ ಕೇಳಿದ್ದೀನಿ, ನೀವು ಹಿಂದಿನ ವರ್ಷ ಕಲ್ತಿದ್ದೆ. ಪ್ರಥಮ PUCಯಲ್ಲಿ ನೀವು ಕಲ್ತಿದ್ದ ಅರಿಸ್ಟಾಟಲ್ ಲಾಜಿಕ್. ಆ ಅರಿಸ್ಟಾಟಲ್ ಲಾಜಿಕಲ್ಲಿ ನೀವು ರೂಪಾತ್ಮಕ ತರ್ಕಶಾಸ್ತ್ರವನ್ನು, ಅಂದರೆ ಆಕಾರವಿಲ್ಲದೆ ರೂಪವಿಲ್ಲ, ರೂಪವಿಲ್ಲ ಅಂದರೆ ವಸ್ತುವಿಲ್ಲ, ವಸ್ತುವಿಲ್ಲದೆ ರೂಪವಿಲ್ಲ, ರೂಪಾತ್ಮಕ ಫಾರ್ಮಲ್ ಗ್ರೌಂಡ್ ಅಂತ ಹೇಳ್ತಾರೆ. ಇಲ್ಲಿ ಭೌತಿಕ ಕಾರಣ, ರೂಪಾತ್ಮಕ ಕಾರಣ, ಫಾರ್ಮಲ್ ಕಾಸ್ ಅಂತ ಹೇಳ್ತಾರೆ. ಇದನ್ನು ಮೆಟೀರಿಯಲ್ ಕಾಸ್ ಅಂತ ಹೇಳ್ತಾರೆ. ಮೆಟೀರಿಯಲ್ ಕಾಸ್ ಮತ್ತು ಫಾರ್ಮಲ್ ಕಾಸ್. ಈ ರೂಪಾತ್ಮಕ ತರ್ಕಶಾಸ್ತ್ರಕ್ಕೆ ಅರಿಸ್ಟಾಟಲ್ ಹೇಳೋದು, ಯಾವುದೇ ವಸ್ತು ತಗೊಂಡ್ರೆ ಅಲ್ಲಿ ಆಕಾರ ಇಲ್ಲದೆ ವಸ್ತು ಇರಲಿಕ್ಕೆ ಸಾಧ್ಯ ಇಲ್ಲ, ಆಕಾರವಿಲ್ಲದೆ ವಸ್ತು ಇಲ್ಲ, ವಸ್ತು ಇಲ್ಲದೆ ಆಕಾರ ಇಲ್ಲ, ಎರಡು ಒಂದನ್ನೊಂದು ಬಿಟ್ಟಿರಲಾರದಂಥ ಸಂಬಂಧವನ್ನು ಹೊಂದಿದೆ. ಹೀಗೆ ಪ್ರತಿಯೊಂದು ವಸ್ತುವಿಗೆ ಒಂದು ನಿರ್ದಿಷ್ಟವಾದ ಆಕಾರ ಇರಲೇಬೇಕು ಅನ್ನುವುದು ಅರಿಸ್ಟಾಟಲನ ಎರಡನೆಯ ಕಾರಣತತ್ವವನ್ನು ಕುರಿತ ಎರಡನೆಯ ವಿಚಾರ, ರೂಪಾತ್ಮಕ ಕಾರಣ. ಇಲ್ಲಿ ಮಣ್ಣು ಭೌತಿಕ ಕಾರಣ. ಯಾವ ಭೌತ ವಸ್ತು ಆ ಘಟನೆಯ ಅಸ್ತಿತ್ವಕ್ಕೆ ಕಾರಣ ಆಗಿರುತ್ತೋ ಅದನ್ನು ಭೌತಿಕ ಕಾರಣ ಅಂತ ಹೇಳ್ತೀವಿ. ಎರಡನೇದು ರೂಪಾತ್ಮಕ ಕಾರಣ. ಯಾವ ಆಕಾರ, ಮಣ್ಣಿನಿಂದ ಮಡಕೆ ಮಾಡಬಹುದು, ಅಥವಾ ನೀವು ಗಣಪತಿ ವಿಗ್ರಹ ಮಾಡ್ಬೋದು, ಬೇರೆ ಬೇರೆ ನಟರಾಜನ ಮೂರ್ತಿ ಮಾಡಬಹುದು, ಅಥವಾ ಈಶ್ವರನ ಅಥವಾ ನೀವು ಗಾಂಧೀಜಿಯ ಪ್ರತಿಮೆಯನ್ನು ಮಾಡ್ಬೋದು ಲೋಹದಿಂದ. ಅಂಬೇಡ್ಕರ್ ಪ್ರತಿಮೆಯನ್ನು ನೀವು ನಿಲ್ಲಿಸಿರೋದನ್ನ ವೃತ್ತಗಳಲ್ಲೆಲ್ಲ ನೋಡಿದ್ದೀರ, ಗಾಂಧಿ. ಹೀಗೆ ಬೇರೆ ಬೇರೆ ಆಕಾರಗಳನ್ನು ಹೊಂದಿರುವುದನ್ನು, ಅದು ಲೋಹದಲ್ಲಾದರೆ ಅಥವಾ ಕಲ್ಲಿನಲ್ಲಿ ಬೇರೆ ಬೇರೆ ಕೆತ್ತನೆಗಳು ಮಾಡಿರುವುದನ್ನು ನೀವು ನೋಡ್ತಾ ಹೋಗ್ತೀವಿ. ಅದಕ್ಕೆ ರೂಪಾತ್ಮಕ ಕಾರಣಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಬೇಲೂರಿನಲ್ಲಿರ್ತಕ್ಕಂತಹ ಜಕಣಾಚಾರ್ಯರ ಬೇಲೂರಿನ ಶಿಲಾಬಾಲಕಿಯನ್ನು ನೀವು ನೋಡ್ತೀರಿ, ಹೌದಾ? ಹಾಗೆ ಇಲ್ಲಿ ಒಂದು ರೂಪ, ಆಕಾರ ಇರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಭೌತಿಕ ಕಾರಣ, ರೂಪಾತ್ಮಕ ಕಾರಣ. ಮೂರನೇದು ಅರಿಸ್ಟಾಟಲ್ ಹೇಳುವುದು ನಿಮಿತ್ತ ಕಾರಣ. ನಿಮಿತ್ತ ಕಾರಣ ಅಂತ ಹೇಳ್ತಾರೆ. ನಿಮಿತ್ತ ಕಾರಣ ಅಂದರೆ ಅಥವಾ ಶಕ್ತ ಕಾರಣ ಅಂತ ಸಹ ಇದಕ್ಕೆ ಹೇಳ್ತಾರೆ. ಇಲ್ಲಿ ಮಣ್ಣು ತನ್ನಷ್ಟು ತಾನೇ ಮಡಕೆ ಆಗಲ್ಲ. ಮಡಕೆ ಆಗಲಿಕ್ಕೆ ಒಬ್ಬ ಮಾನವನ ಬುದ್ಧಿಶಕ್ತಿ ಬೇಕಾಗುತ್ತೆ. ಬುದ್ಧಿಶಕ್ತಿ, ಮಾನವನಲ್ಲಿರುವ ಕೌಶಲ್ಯತೆ, ಸ್ಕಿಲ್ ಅಂತ ಹೇಳ್ತಾರಲ್ಲ, ಈ ಕುಶಲತೆಯಿಂದ ಆ ಕಚ್ಚಾ ವಸ್ತು ಇದ್ದದ್ದು ಒಂದು ಭೌತ ವಸ್ತು ನಿರ್ದಿಷ್ಟವಾದ ರೂಪವನ್ನು ತಾಳುತ್ತೆ. ಆ ರೂಪವನ್ನು ಅವನು ತಾಳಲಿಕ್ಕೆ, ಆ ವಸ್ತು ಒಂದು ರೂಪವನ್ನು, ಆಕಾರವನ್ನು ಪಡೀಲಿಕ್ಕೆ ಮಾನವನ ಬುದ್ಧಿಶಕ್ತಿ ಕಾರಣವಾಗಿದೆ.
ಮನುಷ್ಯನಲ್ಲಿರುವ ಕೌಶಲ್ಯ ಅಂತ ಹೇಳ್ಬೋದು, ಅಥವಾ ಅವನಲ್ಲಿರುವ ಕ್ರಿಯಾಶಕ್ತಿ, ಕ್ರಿಯಾಶೀಲತೆ, ಅವನಲ್ಲಿರುವ ಶ್ರಮ, ಶ್ರದ್ಧೆ, ಆಸಕ್ತಿ, ಆ ವಸ್ತುವನ್ನು ನಿರ್ಮಾಣ ಮಾಡಲಿಕ್ಕೆ ಅವನಲ್ಲಿರ್ತಕ್ಕಂತಹ ಒಂದು ಬೌದ್ಧಿಕ ಸಾಮರ್ಥ್ಯ, ಬುದ್ಧಿವಂತಿಕೆ, ಅವನು ಬಳಸ್ತಕ್ಕಂಥ ಒಂದು ತನ್ನ ಬುದ್ಧಿವಂತಿಕೆ ಮೂಲಕ ಅವನು ಹೇಗೆ ಕ್ರಿಯಾಶೀಲನಾಗ್ತಾನೆ ಅನ್ನುವುದನ್ನು ನಾವು ಇಲ್ಲಿ ನಿಮಿತ್ತ ಕಾರಣ, ಇಲ್ಲಿ ಮಾನವನಲ್ಲಿ ಉದಾಹರಣೆಗೆ ಬಡಗಿ ಆಗ್ಬೋದು, ಕಮ್ಮಾರ ಆಗ್ಬೋದು, ಈ ನಿಮಿತ್ತ ಕಾರಣಕ್ಕೆ ಅಥವಾ ಶಕ್ತ ಕಾರಣಕ್ಕೆ ಕುಂಬಾರ, ಬಡಗಿ, ಒಬ್ಬ ಶಿಲ್ಪಿ. ಆ ಶಿಲ್ಪಿ ಇಲ್ಲದೆ ಒಂದು ಕಲ್ಲು ತನ್ನಷ್ಟು ತಾನೇ ಒಂದು ಮೂರ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಶಿಲ್ಪಿಯ ಜಾಣತನ, ಅವನ ಶ್ರಮ, ಅವನ ಕೌಶಲ್ಯತೆ, ಇವೆಲ್ಲವನ್ನು ನಾವು ನಿಮಿತ್ತ ಕಾರಣ ಅಂತೇಳಿ ಹೇಳ್ತೇವೆ. ಇನ್ನು ನಾಲ್ಕನೇದು ಅರಿಸ್ಟಾಟಲ್ನ ಪ್ರಕಾರ ಧ್ಯೇಯ, ಫೈನಲ್ ಕಾಸ್ ಅಥವಾ ಅಂತಿಮ ಕಾರಣ, ಉದ್ದೇಶ ಕಾರಣ ಅಂತ ಹೇಳ್ತಾರೆ. ಇಲ್ಲಿ ಉದ್ದೇಶ, ಧ್ಯೇಯ. ಅವನು ಆ ಮಡಿಕೆಯನ್ನ ಕುಂಬಾರ ತಯಾರು ಮಾಡಲಿಕ್ಕೆ ಒಂದು ನಿರ್ದಿಷ್ಟವಾದ ಕಾರಣ ಇರುತ್ತೆ. ಆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅವನು ಆ ಮಡಿಕೆಯನ್ನ ಮಾರಾಟ ಮಾಡಿ ತನ್ನ ಆರ್ಥಿಕ ಸ್ವಾವಲಂಬನೆಯನ್ನು ಪಡೆದು, ತಾನು ಆರ್ಥಿಕ ಸ್ವಾವಲಂಬನೆಯನ್ನು ಪಡೆದು ಮುಂದೆ ಅವನ ಜೀವನ ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಆದ್ದರಿಂದ ಅವನು ಇಲ್ಲಿ ಒಂದು ಉದ್ದೇಶ, ಒಂದು ಗುರಿಯನ್ನು ಇಟ್ಕೊಳ್ತಾನೆ ಅಲ್ವಾ. ಇಲ್ಲಿ ಒಂದು ಗುರಿ, ಕಾರಣ ಇರುತ್ತೆ, ನಿರ್ದಿಷ್ಟವಾದ ಕಾರಣ ಇರುತ್ತೆ. ಕುಂಬಾರ ಒಂದು ಮಡಿಕೆಯನ್ನು ತಯಾರು ಮಾಡಲಿಕ್ಕೆ ನಿರ್ದಿಷ್ಟವಾದ ಕಾರಣ ಇರುವುದನ್ನು ನಾವು, ಒಂದು ಉದ್ದೇಶ ಇರುವುದನ್ನು ನಾವು ನೋಡ್ತೇವೆ ವಿದ್ಯಾರ್ಥಿಗಳೇ. ಅದನ್ನು ಉದ್ದೇಶ ಕಾರಣ ಅಥವಾ ಧ್ಯೇಯ ಕಾರಣ. ವಿದ್ಯಾರ್ಥಿಗಳೇ, ಅರಿಸ್ಟಾಟಲ್ನ ಕಾರಣತತ್ವದಲ್ಲಿ 4 ವಿಧವನ್ನು ನೀವು ಗಮನಿಸಿದ್ದೀರಾ. ಒಂದು ಭೌತಿಕ ಕಾರಣ, ರೂಪಾತ್ಮಕ ಕಾರಣ ಮತ್ತು ನಿಮಿತ್ತ ಕಾರಣ, ಧ್ಯೇಯ ಕಾರಣ. ಇನ್ನು ಬಹುಕಾರಣ ತತ್ವ. ಬಹುಕಾರಣ ತತ್ವ ಎಂದರೇನು ಅಂತ ನೀವು ಯೋಚನೆ ಮಾಡಿದರೆ ಅಥವಾ ಆ ವಿಚಾರವನ್ನು ನೀವು ಗಮನಿಸಿದರೆ, ವೈಜ್ಞಾನಿಕವಾಗಿ ಒಂದು ಘಟನೆಗೆ ಒಂದೇ ಕಾರಣ ಇರುತ್ತೆ. ವೈಜ್ಞಾನಿಕವಾಗಿ ಒಂದು ಘಟನೆಗೆ ಒಂದು ಕಾರಣ ಇರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಒಂದು ಘಟನೆಗೆ ಹಲವಾರು ಕಾರಣವನ್ನು ನಾವು ಭಾವಿಸಿದರೆ ಅದನ್ನು ಬಹುಕಾರಣ ತತ್ವ ಅಥವಾ ಅನೇಕತ್ವ ಕಾರಣವಾದ ಅಂತ ಹೇಳ್ತಾರೆ. ಬಹುಕಾರಣ ತತ್ವ ಎಂದರೇನು ಅಂತ ನಿಮಗೆ 1 ಅಥವಾ 2 ಹಂತದ ಪ್ರಶ್ನೆಗಳಿವೆ. ವಿವಿಧ ಕಾರಣಗಳು ಒಂದೇ ರೀತಿಯ ಪರಿಣಾಮವನ್ನು ಬೀರಬಲ್ಲ ಸಾಮರ್ಥ್ಯವನ್ನು ಹೊಂದಿರುವ ತತ್ವವನ್ನು ಬಹುಕಾರಣ ತತ್ವ ಅಂತ ಹೇಳ್ತಾರೆ. ಬಹುಕಾರಣ ತತ್ವ ಅಂದರೆ ಇಲ್ಲಿ ವಿವಿಧ ಕಾರಣಗಳು ಒಂದೇ ರೀತಿಯ ಪರಿಣಾಮವನ್ನು ಬೀರಬಲ್ಲ ಸಾಮರ್ಥ್ಯವನ್ನು ಹೊಂದಿರುವ ತತ್ವವನ್ನು ನಾವು ಬಹುಕಾರಣ ತತ್ವ ಅಂತ ಹೇಳ್ತೀವಿ. ಒಂದು ವೈಜ್ಞಾನಿಕವಾಗಿ ಒಂದು ಘಟನೆಗೆ ಒಂದು ಕಾರಣ ಇರುತ್ತೆ, ಆದರೆ ಅನೇಕ ಕಾರಣಗಳನ್ನು ಊಹಿಸ್ತಕ್ಕಂಥದ್ದನ್ನು ನಾವು ಅನೇಕ ಕಾರಣವಾದ ಅಥವಾ ಬಹುಕಾರಣ ತತ್ವ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆಗೆ ಸಾವು ಅಂತ ಹೇಳಿದ್ದೀನಿ ನಾನು, ಹೌದಾ. ಈಗ ಸಾವು ಯಾಕೆ ಸಂಭವಿಸುತ್ತೆ, ಹೇಗೆ ಸಂಭವಿಸುತ್ತೆ ಅಂದರೆ ಅನೇಕ ಕಾರಣಗಳಿಂದ ಸಾವು ಸಂಭವಿಸುತ್ತೆ, ಹೌದಾ. ಇಲ್ಲಿ ಕಾರಣಗಳು ಅನೇಕ ಇರುತ್ತೆ. ಸಾವು ಅನ್ನೋದನ್ನ ಒಂದು ಪರಿಣಾಮ ಅಂತ ಕಾರ್ಯ ಅಂತ ನಾವು ತಗೊಂಡ್ರೆ ಇಲ್ಲಿ ಅನೇಕ ಕಾರಣಗಳಿರುತ್ತೆ. ಒಂದು ಅಪಘಾತ ಅಥವಾ ಬೆಂಕಿ ತಗುಲಿ ಸತ್ತಿರುವುದು, ಆಕ್ಸಿಡೆಂಟ್ ಅಥವಾ ವಯೋವೃದ್ಧತೆ, ವಯೋವೃದ್ಧ, ಹಾವು ಕಚ್ಚಿ, ಹೀಗೆ ಈ ಸಾವು ಅನ್ನೋದನ್ನ ಒಂದು ಘಟನೆ ಅಂತ ತಗೊಂಡ್ರೆ ನಾವು ಪರಿಣಾಮ ಅಂತ ಹೇಳಿದ್ರೆ, ಸಾವಿಗೆ ಏನು ಕಾರಣ ಅಂದರೆ ಅನೇಕ ಕಾರಣಗಳಿಂದ ವ್ಯಕ್ತಿ ಸಾವು ಸಂಭವಿಸುತ್ತೆ. ಆಕ್ಸಿಡೆಂಟ್ ಆಗಿ ಸಾಯಬಹುದು, ಅಥವಾ ಬೆಂಕಿ ತಗಲಿ ಅವನು ಬೆಂಕಿ ಸುಟ್ಕೊಂಡು ಸಾಯ್ಬೋದು, ಅಥವಾ ಅವನಿಗೆ ಹಾವು ಕಚ್ಚಿ ಸಾಯ್ಬೋದು, ಅಥವಾ
ಸಾವನ್ನಪ್ಪಬಹುದು. ಹೀಗೆ ಹಲವಾರು ಕಾರಣಗಳಿರುತ್ತೆ. ಆದರೆ ಆ ಹಲವಾರು ಕಾರಣಗಳಿಂದ ಒಂದೇ ಪರಿಣಾಮ ಉಂಟಾಗುತ್ತೆ. ಪರಿಣಾಮ ಒಂದು, ಹಲವಾರು ಕಾರಣಗಳಿಂದ ಸಾವು ಸಂಭವಿಸುತ್ತೆ. ಉದಾಹರಣೆ ಹೇಳ್ತಾ ಇರೋದು ಇಲ್ಲಿ, ವಿವಿಧ ಕಾರಣಗಳು ಒಂದೇ ರೀತಿಯ ಪರಿಣಾಮವನ್ನು ಬೀರಬಲ್ಲ ಸಾಮರ್ಥ್ಯವನ್ನು ಹೊಂದಿರುವ ಈ ತತ್ವವನ್ನು ಬಹುಕಾರಣ ತತ್ವ ಅಂತೇಳಿ ಹೇಳ್ತಾರೆ ವಿದ್ಯಾರ್ಥಿಗಳೇ. ಬಹುಕಾರಣ ತತ್ವ ಅಂದರೆ ಒಂದು ಘಟನೆಗೆ ಒಂದೇ ಕಾರಣ ಇರುತ್ತೆ, ಆದರೆ ಹಲವಾರು ಕಾರಣಗಳನ್ನು ನಾವು ಊಹಿಸಿದರೆ ವಿವಿಧ ಕಾರಣಗಳು ಒಂದೇ ರೀತಿಯ ಪರಿಣಾಮವನ್ನು ಬೀರಬಲ್ಲ ಸಾಮರ್ಥ್ಯವನ್ನು ಹೊಂದಿರುವ ತತ್ವವನ್ನು ಬಹುಕಾರಣ ತತ್ವ ಅಂತೇಳಿ ಕರೀತಾರೆ. ಇನ್ನು ಮುಂದಕ್ಕೆ ಹೋದರೆ ನಿಮಗೆ ಸಾಮಾನ್ಯ ಮಾನವನ ದೃಷ್ಟಿಯಲ್ಲಿ ಕಾರಣ ಅಂದ್ರೇನು ಅಥವಾ ವೈಜ್ಞಾನಿಕವಾಗಿ ಕಾರಣ ಅಂದ್ರೆ ಏನು ಅಂತ ನೀವು ಕಲ್ತಿದ್ದೀರಾ. ಇನ್ನು ಸಾಮಾನ್ಯ ಮಾನವನ ದೃಷ್ಟಿಯಲ್ಲಿ ಕಾರಣ ಅಥವಾ ಜನಸಾಮಾನ್ಯನ ದೃಷ್ಟಿಯಲ್ಲಿ ಕಾರಣ ಅಂದ್ರೆ ಏನು ಅಂತ ಹೇಳಿ ನೀವು ಸಾಮಾನ್ಯನ ದೃಷ್ಟಿಯಲ್ಲಿ ಕಾರಣ. ಸಾಮಾನ್ಯ ಮಾನವನ ದೃಷ್ಟಿಯಲ್ಲಿ ಕಾರಣ ತತ್ವ ಅಂತ ಹೇಳಿದರೆ, ಸಾಮಾನ್ಯ ಮಾನವ ಏನು ಮಾಡ್ತಾನೆ, ಈ ಕಾರ್ಯಕಾರಣ ಸಂಬಂಧದಲ್ಲಿ ಅಥವಾ ನಡೆಯುವ ಘಟನೆಗಳಲ್ಲಿ ಅವನು ವಿಚಾರಗಳಿಗೆ ಅವಕಾಶ ಕೊಡಲ್ಲ, ಆಲೋಚನೆಗಳಿಗೆ ಅವಕಾಶ ಕೊಡಲ್ಲ. ಸಾಮಾನ್ಯ ಮಾನವ ತಾನು ನೋಡಿದಂಥ ಕಂಡಂಥ ಘಟನೆಗಳಲ್ಲಿ ಸಾಮಾನ್ಯ ಮಾನವನ ದೃಷ್ಟಿಯಲ್ಲಿ ಕಾರಣವೆಂದರೆ ಹೆಚ್ಚಿನ ವಿಚಾರಕ್ಕೆ, ತರ್ಕಕ್ಕೆ, ಆಲೋಚನೆಗೆ ಒಳಗಾಗದ ಸಾಮಾನ್ಯ ಅಭಿಪ್ರಾಯ. ಇಲ್ಲಿ ಇಂತಹ ದೃಷ್ಟಿಯಲ್ಲಿ ಕಾರಣ ಎಂದರೆ, ಇಲ್ಲಿ ಸಾಮಾನ್ಯ ಮಾನವ ಏನು ಮಾಡ್ತಾನೆ, ಆ ಕಾರಣಕ್ಕೆ ಅವನು ಹೆಚ್ಚಿನ ಆಲೋಚನೆ, ತರ್ಕ, ವಿಚಾರಗಳ ಮೊರೆ ಹೋಗಲ್ಲ. ತಾನು ತನ್ನ ಎದುರಿಗೆ ಕಾಣ್ತಕ್ಕಂತಹ ಯಾವುದೋ ಬದಲಾವಣೆಯನ್ನು, ಭೌತಿಕ ಬದಲಾವಣೆಯನ್ನು ಅಥವಾ ಆ ವಸ್ತು ಸ್ಥಿತಿಯಲ್ಲಿ, ಆ ವಸ್ತುವಿನಲ್ಲಿ ಆಗುವ ಬದಲಾವಣೆಯೇ ಘಟನೆಗೆ ಕಾರಣ ಅಂತೇಳಿ ಒಪ್ಕೊಂಡ್ಬಿಡ್ತಾನೆ. ಈಗ ಉದಾಹರಣೆಗೆ ಮೆಟ್ಲಕ್ಕೆ ಮಾಡಿ ಅಂತ ಹೋಗ್ತಾ ಇದ್ದ ಕಾಲು ಜಾರಿ ಬಿದ್ದ ಅಂತ ಹೇಳ್ತಾನೆ. ಅವನ ಸಾವಿಗೆ ಏನು ಕಾರಣ ಅಂದರೆ ಅವನು ಜಾರಿ ಬಿದ್ದಿದ್ದೇ ಕಾರಣ ಅಂತ ಹೇಳ್ತಾನೆ. ಇಲ್ಲೇ ನಾನು ಸಾಯ್ತಾನೇ ಇರಲಿಲ್ಲ ಅಂತ ಹೇಳ್ತಾನೆ. ಆಕ್ಸಿಡೆಂಟ್ ಆಯಿತು ಸತ್ತ ಅಂತ ಹೇಳ್ತಾನೆ. ಆಕ್ಸಿಡೆಂಟ್ ಆಗಲಿಕ್ಕೆ ಏನು ಕಾರಣ ಅಂತ ಅವನು ಯೋಚನೆ ಮಾಡಲ್ಲ. ಆಕ್ಸಿಡೆಂಟ್ ಆಯಿತು ಸತ್ತ ಅಂತ ಹೇಳ್ತಾನೆ. ಆಕ್ಸಿಡೆಂಟ್ ಆಗಲಿಕ್ಕೆ ಹಲವಾರು ಕಾರಣ ಇರುತ್ತೆ, ಹೌದಾ? ಒಂದು ಬ್ರೇಕ್ ಫೇಲ್ಯೂರ್ ಆಗಿರ್ಬೋದು, ರಸ್ತೆ ಸರಿ ಇಲ್ಲದೆ ಇರ್ಬೋದು, ಅವನು ತುಂಬ ವೇಗವಾಗಿ ಸ್ಪೀಡಾಗಿ ಅವನು ಗಾಡಿಯನ್ನು ಓಡಿಸ್ತಾ ಇರ್ಬೋದು, ಅಥವಾ ಅವನ ಗಾಡಿ ಓಡಿಸುವವನ ಮಾನಸಿಕ ಉದ್ವೇಗ, ಅವನ ಮನಸ್ಸು ಸರಿ ಇಲ್ಲದೆ ಇರ್ಬೋದು, ಅಥವಾ ತುಂಬ ಟ್ರಾಫಿಕ್ ಜಾಮ್ ಆಗಿರ್ಬೋದು, ಅಥವಾ ಅವನಿಗೆ ಸರಿಯಾಗಿ ಗಾಡಿ ಓಡಿಸೋಕ್ಕೆ ಬರದೇ ಇರ್ಬೋದು. ಹೀಗೆ ಹಲವಾರು ಕಾರಣ ಇರುತ್ತೆ. ಅವನ ಯಾವುದೇ ಕಾರಣವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಕ್ಕೆ ಹೋಗೋದೇ ಇಲ್ಲ, ಅದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಹೋಗಲ್ಲ. ಅವನೇನು ಮಾಡ್ತಾನೆ, ಆಕ್ಸಿಡೆಂಟ್ ಆಯಿತು, ಬಿದ್ದ, ಸತ್ತ ಅಷ್ಟೇ ಹೇಳ್ತಾನೆ. ಅವನು ಬೇರೆ ಕಾರಣವನ್ನು, ಅವನ ಸಾವಿನ ಕಾರಣ ಆಕ್ಸಿಡೆಂಟ್ ಅಷ್ಟೇ ಹೇಳ್ತಾನೆ. ಆ ಆಕ್ಸಿಡೆಂಟ್ ಯಾಕಾಯಿತು ಅಂತೇಳಿ ಅವನು ವಿಚಾರದ ಹೊರಗಲ್ಲಿಗೆ ಹೆಚ್ಚಕ್ಕೆ ಹೋಗಲ್ಲ. ಇದು ಸಾಮಾನ್ಯ ಮಾನವನ ದೃಷ್ಟಿಯಲ್ಲಿ ಕಾರಣ. ಸಾಮಾನ್ಯ ಮಾನವನ ದೃಷ್ಟಿಯಲ್ಲಿ ಕಾರಣ ಅಂದರೆ ಅಲ್ಲಿ ಹೆಚ್ಚಿನ ಆಲೋಚನೆಗೆ, ವಿಚಾರಕ್ಕೆ, ವಿಮರ್ಶೆಗೆ ಒಳಗಾಗದ ಒಂದು ಅಭಿಪ್ರಾಯ. ಮೇಲ್ನೋಟಕ್ಕೆ ಅವನಿಗೆ ಆಕರ್ಷಕವಾಗಿ ಕಾಣುವಂತಹ ಒಂದು ಭೌತಿಕವಾದ ಬದಲಾವಣೆಯನ್ನೇ ಘಟನೆಗೆ ಕಾರಣ ಅಂತೇಳಿ ಅವನು ಒಪ್ಕೊಂಡಿದ್ದಾನೆ. ವಿದ್ಯಾರ್ಥಿಗಳೇ, ಮುಂದಿನ ವಿಚಾರ ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ. ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ. ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ ತತ್ವ ಅಂತ ಹೇಳಿದರೆ, ಇಲ್ಲಿ ಒಬ್ಬೊಬ್ಬ ವಿಜ್ಞಾನಿ ಈ ಸಾಮಾನ್ಯ ಮಾನವನ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಅಲ್ಲಗೆಡುತ್ತಾರೆ. ಇಲ್ಲಿ ವೈಜ್ಞಾನಿಕ ದೃಷ್ಟಿಯ ಕಾರಣ ತತ್ವವನ್ನು ನಾವು ಅವಲೋಕನ ಮಾಡಿದರೆ, ಕಾರಣದ ಬಗೆಗಿನ ಸಾಮಾನ್ಯನ ದೃಷ್ಟಿಕೋನ ಅಸಮರ್ಪಕ ಅನಿಸುತ್ತೆ. ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ ತತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೊರಟ್ರೆ, ಇಲ್ಲಿ ಸಾಮಾನ್ಯ ಮಾನವನ
ಒಂದು ದೃಷ್ಟಿಕೋನ ಏನಿದೆ ಕಾರಣತತ್ವವನ್ನು ಕುರಿತು ಅದು ಅಸಮರ್ಪಕವಾದದ್ದು ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ವಿಜ್ಞಾನಿಯಾದವನು ಕಾರಣ ಕಂಡುಹಿಡಿಯುವಾಗ ಸಾಮಾನ್ಯ ಮಾನವನು ಬಿಟ್ಟು ಬಿಡುವ ಎಲ್ಲ ಅಂಶಗಳನ್ನು ವಿಜ್ಞಾನಿ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಾನೆ. ಸಾಮಾನ್ಯ ಮಾನವ ಒಂದು ಘಟನೆಯ ಕಾರಣವನ್ನು ಹುಡುಕಬೇಕಾದ್ರೆ, ಒಂದು ಘಟನೆಯ ಕಾರಣತತ್ವವನ್ನು ಹುಡುಕಬೇಕಾದ್ರೆ ಅವನ ಹೆಚ್ಚಿನ ವಿಚಾರಕ್ಕೆ ವಿಮರ್ಶೆಗೆ ಒಳಗಾಗದಾಗುತ್ತಾನೆ. ಅಂಥ ಸಂದರ್ಭದಲ್ಲಿ ವಿಜ್ಞಾನಿಯಾದವನು ಈ ಸಾಮಾನ್ಯ ಮಾನವ ಉಪೇಕ್ಷೆ ಮಾಡುವಂತಹ, ನಿರ್ಲಕ್ಷಿಸುವಂತಹ, ಅವನು ಬಿಟ್ಟು ಬಿಡುವ ಎಲ್ಲ ವಿಚಾರಗಳನ್ನು, ಎಲ್ಲ ಅಂಶಗಳನ್ನು ವಿಜ್ಞಾನಿಯಾದವನು ಲೆಕ್ಕಕ್ಕೆ ತಗೊಳ್ಳೋದನ್ನು ನಾವು ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ವೈಜ್ಞಾನಿಕವಾಗಿ ಬೇರೆ ಬೇರೆ ತತ್ವಶಾಸ್ತ್ರಜ್ಞರು ಈ ಕಾರಣತತ್ವವನ್ನು ಕುರಿತು ಹಲವಾರು ತತ್ವಶಾಸ್ತ್ರಜ್ಞರು ತಮ್ಮದೇ ಆದಂತಹ ನಿರೂಪಣೆಗಳು ಹೇಳಿರುವುದನ್ನು ನಾನು ನಿಮಗೆ ತಿಳಿಸಿದ್ದೀನಿ ಈಗ. ಉದಾಹರಣೆಗೆ ಜೆ.ಎಸ್. ಮಿಲ್ ಏನು ಹೇಳ್ತಾರೆ, ಒಂದು ಘಟನೆಯ ಹಿಂದಿರುವ ಯಾವತ್ತೂ ತಪ್ಪದ ಮತ್ತಾವ ನಿಯಮವನ್ನು ಅಪೇಕ್ಷಿಸದ ಕಾರಕ ಅಂಶ, ಭಾವಾತ್ಮಕ ಮತ್ತು ನಿಷೇಧಾತ್ಮಕ ಅಂಶಗಳ ಮೊತ್ತವನ್ನು ನಾವು ಕಾರಣ ಅಂತ ಹೇಳ್ತೀವಿ. ಇಲ್ಲಿ ಭಾವಾತ್ಮಕ ಮತ್ತು ನಿಷೇಧಾತ್ಮಕ ಅಂಶಗಳ ಮೊತ್ತ, ಇದು ಜೆ.ಎಸ್. ಮಿಲ್ನ ಅಭಿಪ್ರಾಯ. ಇನ್ನು ಅಲೆಕ್ಸಾಂಡರ್ ಬೈನ್ ಹೇಳುವಂತೆ ಫಲವನ್ನು ಉತ್ಪಾದನೆ ಮಾಡಲು ಬೇಕಾದ ಅಂಶಗಳ ಪೂರ್ಣ ಸಮುದಾಯ, ಫಲವನ್ನು ಉತ್ಪಾದನೆ ಅಂದರೆ ಕಾರ್ಯವನ್ನು ನಡೆಸಲು ಬೇಕಾದ ಅಂಶಗಳ ಪೂರ್ಣ ಸಮುದಾಯ ಅಥವಾ ಆ ಸನ್ನಿವೇಶಗಳ ಪೂರ್ಣ ಸಮುದಾಯವನ್ನು ನಾವು ನೋಡ್ತಾ ಹೋಗ್ತೇವೆ. ಕಾರ್ಯಕ್ರೀಡ್ ಹೇಳುವಂತೆ ಗುಣದ ದೃಷ್ಟಿಯಿಂದ ಕಾರಣವೆನ್ನುವುದು ಕಾಲದ ಅಂತರವಿಲ್ಲದ ಯಾವ ಇತರ ನಿಯಮವನ್ನೂ ಅಪೇಕ್ಷಿಸದ, ಸಹಯೋಗ ತಪ್ಪದ, ಯಾವ ಇತರ ನಿಯಮವನ್ನೂ ಅಪೇಕ್ಷಿಸದ ಸಹಯೋಗ ಅಂದರೆ ಜೊತೆಯಲ್ಲೇ ನಡೆಯುವುದನ್ನು ನೋಡ್ತಾ ಹೋಗ್ತೀವಿ. ಸಹಯೋಗ ತಪ್ಪದ ಫಲವೆಂಬುದರ ಪೂರ್ವವೃತ್ತಿ, ಅದನ್ನು ಕಾರಣ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ. ಪ್ರಮಾಣದ ದೃಷ್ಟಿಯಿಂದ ಕಾರಣವೆನ್ನುವುದು ಕಾರ್ಯ ಅಥವಾ ಫಲಕ್ಕೆ ಸಮನಾದುದು. ಕಾರ್ಯಕ್ರಿಯೆ ಹೇಳೋದು ಕಾರಣ ಮತ್ತು ಕಾರ್ಯ. ಕಾರಣ ಎನ್ನುವುದು ಕಾರ್ಯವೆನ್ನುವುದರ ಫಲಕ್ಕೆ ಸಮನಾದುದು. ಇದು ಕಾರಣ ಹೆಚ್ಚು ಕಾರ್ಯ ಹೆಚ್ಚು ಅಂತಲ್ಲ, ಕಾರಣ ಕಾರ್ಯಕ್ಕೆ ಸಮನಾದುದು ಅಂಥೇಳಿ ಕಾರ್ಯಕ್ರೀಡ್ ಹೇಳುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಹೀಗೆ ವಿಜ್ಞಾನವು ಸಾಮಾನ್ಯನ ಕಾರಣವನ್ನು ಒಪ್ಪುವುದಿಲ್ಲ. ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಈ ಸಾಮಾನ್ಯನ ಕಾರಣನ ಒಪ್ಪಲ್ಲ. ಯಾಕೆಂದರೆ ಸಾಮಾನ್ಯ ಮಾನವ ಏನು ಮಾಡ್ತಾನೆ, ಕಾರ್ಯಕಾರಣಗಳು ಕಾಲದಲ್ಲಿ ನಡೆಯುವ ಬೇರೆ ಬೇರೆ ಘಟನೆಗಳು ಅಂಥೇಳಿ ಭಾವಿಸ್ತಾನೆ. ಆದರೆ ವೈಜ್ಞಾನಿಕ ದೃಷ್ಟಿಯ ಕಾರಣ ಕಾರ್ಯಗಳು ಬೇರೆ ಬೇರೆ ಘಟನೆಗಳಲ್ಲ. ವೈಜ್ಞಾನಿಕ ದೃಷ್ಟಿಯಿಂದ ನಾವು ಆಲೋಚನೆ ಮಾಡಿದಾಗ ಕಾರಣ ಮತ್ತು ಕಾರ್ಯಗಳು ಬೇರೆ ಬೇರೆ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಬೇರೆ ಬೇರೆ ಘಟನೆಗಳೆಲ್ಲ ಒಂದೇ ಘಟನೆ ಆಗಿರುತ್ತೆ ಅಂತ ಹೇಳ್ತಾರೆ. ಅವೆರಡು ಕಾರಣ ಮತ್ತು ಕಾರ್ಯಗಳೆರಡು ಸಮನಾಗಿರುತ್ತವೆ ಅಂತ ಹೇಳುವುದನ್ನು ನಾವು ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ಕಾರಣದ ಸ್ವರೂಪವನ್ನು ವೈಜ್ಞಾನಿಕವಾಗಿ ಅಥವಾ ಸಾಮಾನ್ಯ ವ್ಯಕ್ತಿಯ ಉಪೇಕ್ಷಿಸುವ, ಅಲಕ್ಷಿಸುವ ಎಲ್ಲ ಅಂಶಗಳನ್ನು, ಸನ್ನಿವೇಶಗಳನ್ನು, ಎಲ್ಲ ಷರತ್ತುಗಳನ್ನು ಪರಿಗಣಿಸುವುದನ್ನು ನಾವು ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ ಅಂತ ಹೇಳ್ತೀವಿ. ಸಾಮಾನ್ಯ ಮಾನವ ಬಿಟ್ಟು ಬಿಡುವ ಎಲ್ಲ ಅಂಶಗಳನ್ನು ವಿಜ್ಞಾನಿಯಾದವನು ಲೆಕ್ಕಕ್ಕೆ ತೆಗೆದುಕೊಂಡು ಆಲೋಚನೆ ಮಾಡಿ, ವಿಚಾರ ಮಾಡಿ ಈ ಘಟನೆಗೆ ಇದು ಕಾರಣ ಅಂತೇಳಿ ಮತ್ತು ಅದರ ಹಿನ್ನೆಲೆಯಲ್ಲಿರುವ ಭಾವಾತ್ಮಕ ನಿಷೇಧಾತ್ಮಕ ಅಂಶಗಳ ಒಟ್ಟು ಸಮುದಾಯವನ್ನು ಅವನು ನೋಡ್ತಾ ಹೋಗ್ತಾನೆ. ಇದು ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ. ವಿದ್ಯಾರ್ಥಿಗಳೇ ಕಾರಣಗಳ ಸಂಯೋಗ ಅಥವಾ ಸಮುಚ್ಚಯ ಅಂದರೆ ಏನು ಅಂತೇಳಿ ನೀವು ತಿಳ್ಕೋಬಹುದು. ಕಾರಣಗಳ ಸಂಯೋಗ ಅಥವಾ ಸಮುಚ್ಚಯ, ಪ್ರಕೃತಿಯಲ್ಲಿ ನಿಸರ್ಗದಲ್ಲಿ ಅನೇಕ ಕಾರಣಗಳು ಸೇರಿ ಒಂದು ಪರಿಣಾಮ ಉಂಟಾಗುತ್ತದೆ. ವಿವಿಧ ಕಾರಣಗಳು, ಅನೇಕ ಕಾರಣಗಳು ಸಂಯುಕ್ತವಾಗಿ ಸೇರಿ ಇಲ್ಲಿ ಒಂದು ಕಾರ್ಯ ಉಂಟಾಗುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇದನ್ನು ನಾವು ಕಾರಣಗಳ ಸಮುಚ್ಚಯ
ಸಮುಚ್ಚಯ ಅಂತ ಹೇಳ್ತೀವಿ, ಕಾರಣಗಳ ಸಂಯೋಗ ಅಂತ ಹೇಳ್ತೀವಿ. ಇಲ್ಲಿ ಪ್ರಕೃತಿಯಲ್ಲಿ ಅಥವಾ ನಿಸರ್ಗದಲ್ಲಿ ಅನೇಕ ಕಾರಣಗಳು ಒಟ್ಟಾಗಿ ಸೇರಿ ಒಂದು ಸಂಯುಕ್ತ ಕಾರಣವನ್ನು ಉಂಟು ಮಾಡುತ್ತದೆ. ಒಂದು ಸಂಯುಕ್ತ ಪರಿಣಾಮವನ್ನು ಉಂಟು ಮಾಡಲು ಅನೇಕ ಕಾರಣಗಳು ಒಟ್ಟಿಗೆ ಕ್ರಿಯಾಶೀಲವಾದಾಗ ಅದನ್ನು ಕಾರಣಗಳ ಸಂಯೋಗ ಅಂತ ಹೇಳ್ತೀವಿ. ಇಲ್ಲಿ ಒಂದು ಸಂಯುಕ್ತ ಪರಿಣಾಮವನ್ನು ಉಂಟು ಮಾಡಲು ಹಲವಾರು ಕಾರಣಗಳು ಕ್ರಿಯಾಶೀಲವಾದಾಗ ಅದನ್ನು ಕಾರಣಗಳ ಸಂಯೋಗ ಅಥವಾ ಕಾರಣಗಳ ಸಮುಚ್ಚಯ. ಪ್ರಕೃತಿಯಲ್ಲಿ ನಾವು ಉದಾಹರಣೆಗೆ ನಾವು ಒಂದು ಗಿಡ, ಒಂದು ಸಸಿ ಬೆಳೆಸಬೇಕಪ್ಪ, ಗಿಡ ಒಂದು ಮರ ಹಾಕಬೇಕಪ್ಪ ಅಂದರೆ ಅಲ್ಲಿ ಅನೇಕ ಅಂಶಗಳು ಅದರ ಬೆಳವಣಿಗೆಗೆ ಕಾರಣ ಆಗಿರುತ್ತೆ. ಒಳ್ಳೆ ನೀರಿರಬೇಕು, ಫಲವತ್ತಾದ ಮಣ್ಣಿರಬೇಕು, ನೀರಿರಬೇಕು, ಸೂರ್ಯನ ರಶ್ಮಿ ಇರಬೇಕು, ಸೂರ್ಯನ ಬೆಳಕು ಬೇಕು, ಕಿರಣಗಳು ಬೇಕು, ಮತ್ತು ಅಲ್ಲಿ ಆಗ ಮಾತ್ರ ಆ ಗಿಡ, ಆ ಎಲ್ಲ ಅಂಶಗಳು ಸೇರಿ ಹಲವಾರು ಕಾರಣಗಳು ಒಟ್ಟಾಗಿ ಸೇರಿ ಒಂದು ಕಾರ್ಯ ಉಂಟಾಗುವುದನ್ನು ನಾವು ಇಲ್ಲಿ ಕಾರಣಗಳ ಸಂಯೋಗ, ಹಲವಾರು ಕಾರಣಗಳು ಅನೇಕ ಕಾರಣಗಳು ಒಟ್ಟಾಗಿ ಸೇರಿ ಸಂಯುಕ್ತ ಪರಿಣಾಮವನ್ನು ಉಂಟು ಮಾಡಬಲ್ಲಂಥ ಒಂದು ತತ್ವವನ್ನು ನಾವಿಲ್ಲಿ ಕಾರಣಗಳ ಸಂಯೋಗ ಅಥವಾ ಕಾರಣಗಳ ಸಮುಚ್ಚಯ ಅಂತ ಹೇಳಿ ಕರಿತೀವಿ. ಈ ಕಾರಣಗಳ ಸಂಯೋಗವನ್ನು ವಿದ್ಯಾರ್ಥಿಗಳೇ ಇಲ್ಲಿ ಎರಡು ವಿಧದಲ್ಲಿ ನೋಡ್ತೇವೆ. ಆ ಎರಡು ವಿಧಗಳು ಯಾವ್ಯಾವುದಪ್ಪ ಅಂತಂದರೆ ಸಜಾತೀಯ ಕಾರ್ಯಮಿಶ್ರಣ ಮತ್ತು ವಿಜಾತೀಯ ಕಾರ್ಯಮಿಶ್ರಣ ಅಂತೇಳಿ. ಸಜಾತೀಯ ಕಾರ್ಯಮಿಶ್ರಣ ಮತ್ತು ವಿಜಾತೀಯ ಕಾರ್ಯಮಿಶ್ರಣ. ಇಲ್ಲಿ ಕಾರಣ ಮತ್ತು ಪರಿಣಾಮಗಳು, ಇಲ್ಲಿ ಒಂದು ಕಾರಣದಿಂದ ಉಂಟಾಗುವ ಪರಿಣಾಮ ಸಜಾತೀಯ ಕಾರ್ಯಮಿಶ್ರಣ ಅಂತ ಹೇಳಿದರೆ, ಸಜಾತೀಯ ಕಾರ್ಯಮಿಶ್ರಣ. ಒಂದು ಕಾರಣದಿಂದ ಉಂಟಾಗುವ ಪರಿಣಾಮವು ಅದೇ ರೀತಿಯ ಕಾರಣಗಳು, ಹಲವಾರು ಕಾರಣಗಳು ಒಟ್ಟಾಗಿ ಸೇರಿ ಉಂಟಾಗುವ ಪರಿಣಾಮ ಎರಡು ಒಂದೇ ಆಗಿದ್ದರೆ ಅದನ್ನು ನಾವು ಸಜಾತೀಯ ಕಾರ್ಯಮಿಶ್ರಣ ಅಂತೀವಿ. ಉದಾಹರಣೆ, ಒಂದು ಕೊಠಡಿಯಲ್ಲಿ ನಾವು ಬೇರೆ ಬೇರೆ ಕ್ಯಾಂಡಲ್ ಇರುವ ಬಲ್ಬ್ಗಳನ್ನು ಹಾಕಿರ್ತೇವೆ. ನಾವು ಒಂದು ಸ್ವಿಚ್ ಆನ್ ಮಾಡಿದಾಗ ಎಷ್ಟು ಕ್ಯಾಂಡಲ್ ಬೆಳಕನ್ನೇ ಬೀರುತ್ತೆ. ಹಾಗೆ ಹಲವಾರು ಸ್ವಿಚ್ಗಳನ್ನು ಹಾಕಿದಾಗ ಆ ಬೇರೆ ಬೇರೆ ವಿದ್ಯುತ್ ಬಲ್ಬ್ಗಳು ಸಹ ಬೆಳಕನ್ನೇ ಕೊಡುತ್ತೆ. ಅಂದರೆ ಇಲ್ಲಿ ಒಂದು ಬಲ್ಬ್ ಸಹ ಬೆಳಕನ್ನೇ ಕೊಡುತ್ತೆ, ಹಾಗೆ ಹಲವಾರು ಸೇರಿದ್ದು ಸಹ ಅದು ಸಹ ಬೆಳಕನ್ನೇ ಉಂಟು ಮಾಡುತ್ತೆ. ಇದನ್ನು ನಾವು ಸಜಾತೀಯ, ಅಂದರೆ ಒಂದೇ ಕಾರಣ ಒಂದೇ ರೀತಿಯ ಪರಿಣಾಮವನ್ನು ಬೀರುತ್ತೆ. ಅನೇಕ ಕಾರಣಗಳು ಸೇರಿದಾಗ ಸಹ ಒಂದೇ ರೀತಿಯ ಪರಿಣಾಮವನ್ನು ಬೀರುವುದನ್ನು ಸಜಾತೀಯ ಕಾರ್ಯಮಿಶ್ರಣ ಅಂತ ಹೇಳ್ತಾರೆ. ಅಥವಾ ಅದಕ್ಕೆ ಮತ್ತೊಂದು ಹೆಸರಿದೆ, ಸಜಾತೀಯ ಕಾರ್ಯಮಿಶ್ರಣ, ಅಥವಾ ಮತ್ತೊಂದು ಹೆಸರದಕ್ಕೆ ಪರಿಣಾಮಗಳ ಸಮರೂಪದ ಅಂತರ್ಮಿಶ್ರಣ. ಸಜಾತೀಯ ಕಾರ್ಯಮಿಶ್ರಣ ಅಂದ್ರೆ ಒಂದೇ, ಸಮರೂಪದ ಅಂತರ್ಮಿಶ್ರಣ ಅಂತೇಳಿ. ಎರಡನೇದು ವಿಜಾತೀಯ ಕಾರ್ಯಮಿಶ್ರಣ ಅಥವಾ ವಿಭಿನ್ನ ಕಾರ್ಯಮಿಶ್ರಣ ಅಂತ ಹೇಳ್ತಾರೆ. ವಿಜಾತೀಯ ಅಥವಾ ವಿಭಿನ್ನ ಅಂತರ್ಮಿಶ್ರಣ ಅಂತ ಸಹ ಹೇಳ್ತಾರೆ. ವಿಭಿನ್ನ ಅಥವಾ ವಿಜಾತೀಯ ಅಂದರೆ ಇಲ್ಲಿ ಒಂದೊಂದೇ ಕಾರಣವನ್ನು ನಾವು ಪ್ರತ್ಯೇಕವಾಗಿ ಬಿಡಿ ಬಿಡಿಯಾಗಿ ನೋಡಿದಾಗ ಅದರ ಪರಿಣಾಮ ಭಿನ್ನವಾಗಿರುತ್ತೆ, ಅದರಿಂದ ಬರುವ ಕಾರ್ಯ. ಉದಾಹರಣೆಗೆ ಜಲಜನಕ ಮತ್ತು ಆಮ್ಲಜನಕ. ಜಲಜನಕ ಮತ್ತು ಆಮ್ಲಜನಕ ಎರಡನ್ನು ಸೇರಿಸಿದಾಗ ನೀರು ಉತ್ಪತ್ತಿಯಾಗುತ್ತೆ. ಆದರೆ ಆಮ್ಲಜನಕದಲ್ಲಾಗಲಿ ಜಲಜನಕದಲ್ಲಾಗಲಿ ಅವೆರಡನ್ನು ನಾವು ಪ್ರತ್ಯೇಕವಾಗಿ ನೋಡಿದಾಗ ಆ ಎರಡರಲ್ಲೂ ಸಹ, ಆಮ್ಲಜನಕದಲ್ಲೂ ಮತ್ತು ಜಲಜನಕದಲ್ಲೂ ನೀರಿನಲ್ಲಿ ಇರುವ ಯಾವುದೇ ಗುಣ ಇರೋದಿಲ್ಲ, ವಿಭಿನ್ನವಾಗಿರುತ್ತೆ. ಇಲ್ಲಿ ನೀರಿನಲ್ಲಿರುವ ತೇವ ಆಗಲಿ, ಹರಿಯುವ ಗುಣ ಆಗಲಿ, ನೀರಿನಲ್ಲಿರುವ ಅಂಟುಗುಣವಾಗಲಿ ಯಾವುದನ್ನು ನಾವು ಪ್ರತ್ಯೇಕವಾಗಿ ಆಮ್ಲಜನಕದಲ್ಲಾಗಲಿ ಜಲಜನಕದಲ್ಲಾಗಲಿ ಕಾಣುವುದಿಲ್ಲ. ಅದನ್ನು ಸೇರಿಸಿದಾಗ ಉಂಟಾಗುವ ಪರಿಣಾಮ ಭಿನ್ನವಾಗಿರುತ್ತೆ. ಅದನ್ನು ವಿಭಿನ್ನ ಅಂತರ್ಮಿಶ್ರಣ ಅಂಥೇಳಿ ಹೇಳ್ತೀವಿ ವಿದ್ಯಾರ್ಥಿಗಳೇ. ಇದನ್ನು ಕಾರಣಗಳ ಸಂಯೋಗ ಅಥವಾ ಕಾರಣಗಳ
ಸಮುಚ್ಚಯದಲ್ಲಿ ನೀವು ಈ ವಿಚಾರವನ್ನು ತಿಳ್ಕೊಂಡಿದ್ದೀರಾ. ಕಾರಣದ ಲಕ್ಷಣಗಳನ್ನು ನೀವು ಗಮನಿಸಿ. ಹಲವಾರು ಲಕ್ಷಣಗಳಿರುವುದನ್ನು ನೀವು ನೋಡ್ತಾ ಹೋಗ್ತೀರಾ. ಕಾರಣವು ಪರಿಣಾಮಕ್ಕೆ ಸಾಪೇಕ್ಷವಾದದ್ದು. ಕಾರಣ ಮತ್ತು ಕಾರ್ಯಗಳು ಪರಸ್ಪರ ಸಾಪೇಕ್ಷವಾಗಿವೆ, ಒಂದನ್ನೊಂದು ಅವಲಂಬಿಸಿವೆ. ಕಾರಣವು ಪರಿಣಾಮದ ಪೂರ್ವಾಂಗದ ಘಟನೆಯಾಗಿದೆ. ಕಾರಣ ಯಾವಾಗಲೂ ಕಾರ್ಯದ ಅಥವಾ ಪರಿಣಾಮದ ಪೂರ್ವಾಂಗದ ಘಟನೆ, ಅಂದರೆ ಮೊದಲೇ ಬರುವ ಒಂದು ಘಟನೆಯಾಗಿದೆ. ಕಾರಣವು ಪರಿಣಾಮದ ಅಪರಿವರ್ತನೀಯ ಪೂರ್ವಾಂಗ. ಅಪರಿವರ್ತನೀಯ ಅಂದರೆ ಬದಲಾಗದ, ಪರಿವರ್ತನೆ ಯಾವುದೇ ರೀತಿಯ ಬದಲಾವಣೆಯನ್ನು ಹೊಂದದ ಪೂರ್ವಾಂಗ ಯಾವುದು? ಕಾರಣ. ಕಾರಣದ ಲಕ್ಷಣಗಳಲ್ಲಿ ಮೊದಲನೇದು ಕಾರ್ಯ ಮತ್ತು ಕಾರಣಕ್ಕೆ ಸಾಪೇಕ್ಷವಾಗಿವೆ. ಎರಡನೇದು ಕಾರಣ ಅಂದರೆ ಘಟನೆ, ಒಂದು ಘಟನೆ ಅಂದರೆ ಪರಿಣಾಮದ ಪೂರ್ವಾಂಗ. ಮೂರನೇದು ಅಪರಿವರ್ತನೀಯ ಪೂರ್ವಾಂಗ, ಯಾವುದೇ ಬದಲಾವಣೆ ಇಲ್ಲದೆ ಇರ್ತಕ್ಕಂಥ ಒಂದು ಪೂರ್ವಾಂಗ ಅಂತ ಹೇಳ್ತೇವೆ. ಕಾರಣವು ಪರಿಣಾಮದ ನಿರುಪಾಧಿಕ ಪೂರ್ವಾಂಗ, ಏನನ್ನು ಅಪೇಕ್ಷಿಸದೇ ಇರುವ ನಿರಪೇಕ್ಷ ಪೂರ್ವಾಂಗ, ಬದಲಾವಣೆ ಹೊಂದದ ಒಂದು ಪೂರ್ವಾಂಗ ಅಂತ ಹೇಳ್ತಾರೆ. ಮತ್ತು ತಕ್ಷಣದ ಪೂರ್ವಾಂಗ, ಕಾರಣ ಕಾರ್ಯಗಳು ಒಟ್ಟೊಟ್ಟಿಗೆ ನಡೀತಕ್ಕಂಥದ್ದು. ಕಾರಣ ಮತ್ತು ಕಾರ್ಯದ ತಕ್ಷಣದ ಪೂರ್ವಾಂಗ. ಕಾರ್ಯಕಾರಣ ಸಂಬಂಧ ಯಾವಾಗಲೂ ಪರಸ್ಪರ ಅನ್ಯೋನ್ಯವಾಗಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಕಾರಣ ಮತ್ತು ಕಾರ್ಯಗಳು, ಕಾರಣ ಮತ್ತು ಪರಿಣಾಮಗಳು ಪರಸ್ಪರ ಅನ್ಯೋನ್ಯ ಸಂಬಂಧವನ್ನು ಹೊಂದಿದೆ. ಕಾರಣ ಮತ್ತು ಪರಿಣಾಮಗಳು ಅಂದರೆ ಇಲ್ಲಿ ಸಮಾನವಾಗಿರುತ್ತೆ. ಪ್ರಮಾಣದ ದೃಷ್ಟಿಯಿಂದ ಕಾರಣ ಮತ್ತು ಕಾರ್ಯಗಳು ಯಾವಾಗಲೂ ಸಹ ಸಮಾನವಾಗಿರುತ್ತೆ. ಕಾರಣ ಹೆಚ್ಚು ಅಥವಾ ಕಾರ್ಯ ಹೆಚ್ಚು ಅಂತ ಇಲ್ಲ. ಕಾರಣ ಮತ್ತು ಕಾರ್ಯಗಳು ಪರಸ್ಪರ ಸಮಾನವಾಗಿರುವುದನ್ನು, ಪರಸ್ಪರ ಅನ್ಯೋನ್ಯವಾಗಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಇವಿಷ್ಟು ಕಾರಣದ ಲಕ್ಷಣಗಳು. ಇನ್ನು ಕಾರಣದ ಪ್ರಮಾಣಾತ್ಮಕ ದೃಷ್ಟಿಕೋನ ಅಥವಾ ಶಕ್ತಿ ಸಂಗ್ರಹಣ ದೃಷ್ಟಿಯಲ್ಲಿ ಕಾರಣ ಅಂದರೆ ಏನು ಅಂತೇಳಿ ನೀವು ಗಮನಿಸಿದ್ದೀರಾ. ಶಕ್ತಿ ಸಂಗ್ರಹಣ ದೃಷ್ಟಿಯಲ್ಲಿ ಕಾರಣ ಅಂತಕ್ಕಂಥದ್ದನ್ನು ನಾವಿಲ್ಲಿ ಒಂದು ಶಕ್ತಿ ಅಂತ ಭಾವಿಸುವುದಾದರೆ, ಇಲ್ಲಿ ಈ ಕಾರಣ ಎನ್ನುವುದು ಒಂದು ಶಕ್ತಿ ಅಂತೇಳಿ ಹೇಳೋದಾದರೆ, ಇಲ್ಲಿ ಬೇರೆ ಬೇರೆ ರೀತಿಯ ಅನೇಕ ನಾವು ಬುದ್ಧಿಶಕ್ತಿ ಅಥವಾ ದೈಹಿಕ ಶಕ್ತಿ, ಯಾಂತ್ರಿಕ ಶಕ್ತಿ ಅಂತೇಳಿ ಹೇಳ್ತಾ ಹೋಗ್ತೀವಲ್ಲ, ಹಾಗಾಗಿ ಇಲ್ಲಿ ಶಕ್ತಿ ಸಂಗ್ರಹಣ ದೃಷ್ಟಿಯಲ್ಲಿ ಕಾರಣ ಅಂತ ಹೇಳ್ತಾರೆ. ಶಕ್ತಿ ಸಂಗ್ರಹಣ ದೃಷ್ಟಿಯಲ್ಲಿ ಕಾರಣ ಅಂದರೆ ವಿಶ್ವದಲ್ಲಿ ಯಾವುದೇ ಶಕ್ತಿ ಹೆಚ್ಚು ಆಗಲ್ಲ, ಕಡಿಮೆನೂ ಆಗೋಲ್ಲ ಅಂತ ಹೇಳುವುದನ್ನು ನಾವು ನೋಡ್ತಾ ಹೋಗ್ತೀವಿ. ವಿಶ್ವದಲ್ಲಿ ಶಕ್ತಿಯ ದೃಷ್ಟಿಯಿಂದ ಯಾವುದೂ ಸಹ ಹೆಚ್ಚು ಅಥವಾ ಕಡಿಮೆ ಆಗೋದೇ ಇಲ್ಲ ಅನ್ನುವುದು ಈ ಶಕ್ತಿ ಸಂಗ್ರಹಣ ದೃಷ್ಟಿಯಲ್ಲಿ ಕಾರಣ ಅಂತ ಹೇಳ್ತಾರೆ. ಇಲ್ಲಿ ವಿಶ್ವದಲ್ಲಿ ಒಟ್ಟು ಶಕ್ತಿಯ ಮೊತ್ತವು ಒಂದು ನಿಗದಿತ ಪ್ರಮಾಣದಲ್ಲಿದ್ದು ಅದು ಯಾವತ್ತೂ ಸಹ ಹೆಚ್ಚು ಆಗುವುದಿಲ್ಲ, ಕಡಿಮೆಯೂ ಆಗುವುದಿಲ್ಲ. ಶಕ್ತಿ ಒಟ್ಟು ಮೊತ್ತವು ಒಂದೇ ರೀತಿಯಾಗಿದ್ದರೂ ಶಕ್ತಿಯ ರೂಪಗಳಲ್ಲಿ ರೂಪಾಂತರ ಕ್ರಿಯೆ ನಡೆದಿರುತ್ತದೆ. ಅದರ ರೂಪದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಹೌದಾ? ಇಲ್ಲಿ ಅದರ ರೂಪದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಹೊರತು ಅದರ ಶಕ್ತಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ, ನಷ್ಟ ಆಗೋಲ್ಲ, ನಾಶ ಆಗೋಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕಾರಣ ಎನ್ನುವುದು ಒಂದು ಶಕ್ತಿ ಎಂದು ಭಾವಿಸುವುದಾದರೆ, ಕಾರಣವನ್ನು ಕಾರ್ಯವಾಗಿ ಪರಿವರ್ತಿಸಿದಾಗ ಅಲ್ಲಿ ನಿಕ್ಷೇಪವಾಗಿ ಅಡಗಿದ್ದ ಶಕ್ತಿಯ ಪ್ರಮಾಣದಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ ಎನ್ನುವ ತತ್ವಕ್ಕೆ ಶಕ್ತಿ ಸಂಗ್ರಹಣ ತತ್ವ ಅಂತ ಹೇಳ್ತಾರೆ. ಇಲ್ಲಿ ಯಾವುದೇ ರೀತಿಯ ಬದಲಾವಣೆ ಉಂಟಾಗುವುದಿಲ್ಲ ಅನ್ನುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಶಕ್ತಿ ಎಂದರೆ ಕ್ರಿಯೆ ನಡೆಸಲು ಬೇಕಾದಂಥ ಒಂದು ಸಾಮರ್ಥ್ಯ ಅಂತೇಳಿ. ಶಕ್ತಿ ಎಂದರೆ ಕ್ರಿಯೆ ನಡೆಸಲು ಬೇಕಾದಂಥ ಸಾಮರ್ಥ್ಯ. ಆ ಸಾಮರ್ಥ್ಯ ಬೇರೆ ಬೇರೆ ರೂಪದಲ್ಲಿರ್ಬೋದು. ಹೌದಾ? ಅದು ಯಾಂತ್ರಿಕ ಶಕ್ತಿ ಆಗಿರ್ಬೋದು, ಬುದ್ಧಿಶಕ್ತಿ ಆಗಿರ್ಬೋದು, ಅಥವಾ ದೈಹಿಕ ಶಕ್ತಿ ಆಗಿರ್ಬೋದು, ಅಥವಾ ವಿದ್ಯುತ್ ಶಕ್ತಿ ಆಗಿರ್ಬೋದು. ಈ ವಿದ್ಯುತ್ತಿನಿಂದ ನಾವು ಬೇರೆ ಬೇರೆ ರೂಪಗಳನ್ನು ನಾವು ಪಡಿತಾ ಹೋಗ್ತೀವಿ. ಈಗ ವಿದ್ಯುತ್ತಿಂದ ಅಂದರೆ ವಿದ್ಯುತ್ ಶಕ್ತಿಯಿಂದ ವಿದ್ಯುತ್ ಶಕ್ತಿ ಒಂದು ಸರಿ ಬೆಳಕಾಗಬಹುದು,
ಅಥವಾ ಶಬ್ದವಾಗಬಹುದು. ಕಾಲಿಂಗ್ ಬೆಲ್ ಒತ್ತಿದಾಗ ಶಬ್ದ ಆಗಬಹುದು, ಅಥವಾ ಬೆಳಕಾಗಬಹುದು, ಅಥವಾ ಶಾಖವಾಗಬಹುದು. ಹೀಗೆ ಬೇರೆ ಬೇರೆ ರೀತಿಯ ರೂಪಗಳನ್ನು ವಿದ್ಯುತ್ ಶಕ್ತಿ ಹೊಂದಿದ್ರೂ ಸಹ ಅಲ್ಲಿ ಯಾವುದೇ ರೀತಿಯ ನಷ್ಟ ಆಗಲ್ಲ. ಒಂದು ಶಕ್ತಿ ಮತ್ತೊಂದು ರೂಪವಾಗಿ ಬದಲಾವಣೆಯನ್ನು ಹೊಂದುತ್ತೆ. ಆ ಬದಲಾವಣೆ ಹೊಂದುತ್ತಾ ಇದು ಭೌತ ವಸ್ತುವಿನ ಹಾಗೆ ಶಕ್ತಿ ಸಂಗ್ರಹಣ ದೃಷ್ಟಿಯಲ್ಲಿ ಕಾರಣ ಅಂದರೆ ಇಲ್ಲಿ ಯಾವತ್ತೂ ನಾಶ ಆಗಲ್ಲ. ಅದು ಒಂದು ಮತ್ತೊಂದಾಗಿ ಬದಲಾವಣೆ ಆಗುವುದನ್ನು ಅಥವಾ ಸಂವರ್ಧನೆ ಆಗುವುದನ್ನು, ಬೆಳೆಯುವುದನ್ನು, ಬದಲಾವಣೆ ಆಗುವುದನ್ನು ನೋಡ್ತೇವೆ ಹೊರತು ನಷ್ಟ ಆಗಲ್ಲ, ನಾಶ ಹೊಂದಲ್ಲ ಅನ್ನುವುದು ಶಕ್ತಿ ಸಂಗ್ರಹಣ ದೃಷ್ಟಿಯಲ್ಲಿ ಕಾರಣ ಆಗ್ತದೆ ವಿದ್ಯಾರ್ಥಿಗಳೇ. ಇನ್ನು ನೀವು ಕಾರಣತತ್ವದಲ್ಲಿ ನೋಡಬೇಕಾಗಿರ್ತಕ್ಕಂಥ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಇಲ್ಲಿ ಕಾರಣ ಮತ್ತು ಕಾರಣಾಂಶ. ಕೊನೆಯದಾಗಿ ಕಾರಣ ಮತ್ತು ಕಾರಣಾಂಶ. ಹೌದಾ? ಜೆ.ಎಸ್. ಮಿಲ್ ಹೇಳೋ ರೀತಿಯಲ್ಲಿ ಒಂದು ಘಟನೆಯ ಹಿಂದಿರುವ ಯಾವತ್ತೂ ತಪ್ಪದ, ಅಂದರೆ ಯಾವುದೇ ಕಾರಣಕ್ಕೂ ಅದು ತಪ್ಪಲ್ಲ ಅಂತೇಳಿ. ಒಂದು ಹಗಲು ರಾತ್ರಿಗಳಾಗೋದು ಯಾವುದೇ ಕಾರಣಕ್ಕೆ ತಪ್ಪಲ್ಲ. ಹಗಲು ಮತ್ತು ರಾತ್ರಿಗಳಾಗಲಿಕ್ಕೆ ಅದು ಒಂದನ್ನೊಂದು ಹಿಂಬಾಲಿಸುತ್ತವೆ ಹೊರತು ಹಗಲು ರಾತ್ರಿಯ ಕಾರಣ, ರಾತ್ರಿ ಹಗಲಿನ ಕಾರಣ ಅಂಥೇಳಿ ಈ ಕಾರಣ ತತ್ವದಲ್ಲಿ ನಾವು ಹೇಳಲಿಕ್ಕೆ ಬರೋದು. ಇಲ್ಲಿ ಭೂಮಿಯ ಸುತ್ತುವಿಕೆಯಿಂದ, ಸೂರ್ಯನ ಸುತ್ತ ಭೂಮಿ ಸುತ್ತೋದ್ರಿಂದ ಹಗಲು ರಾತ್ರಿಗಳು ಕಾರಣನೇ ಹೊರತು ಇಲ್ಲಿ ಹಗಲು ರಾತ್ರಿಯ ಕಾರಣ, ರಾತ್ರಿ ಹಗಲಿನ ಕಾರಣ ಅಂತ ಹೇಳಲಿಕ್ಕೆ ಬರಲ್ಲ. ಪ್ರತಿಯೊಂದು ಘಟನೆಗೆ ಒಂದು ಕಾರಣ ಇದ್ದೇ ಇರಬೇಕು ಅನ್ನುವುದನ್ನು ನಾವು ಈ ಕಾರಣ ತತ್ವದಲ್ಲಿ ಮುಖ್ಯವಾಗಿ ನೋಡ್ತೇವೆ. ನೀವು ಪ್ರತಿಯೊಂದು ಘಟನೆಗೆ ಒಂದು ಕಾರಣ, ಕಾರ್ಯಕಾರಣ ನಿಯಮದ ಪ್ರಕಾರ. ಆದರೆ ವೈಜ್ಞಾನಿಕವಾಗಿ ಆ ಘಟನೆಗೆ ಕಾರಣ ಏನಂತ ನಮಗೆ ಗೊತ್ತಿಲ್ಲದೇ ಇರ್ಬೋದು. ನಮಗೆ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಆ ಘಟನೆಗೆ ಕಾರಣನೇ ಇಲ್ಲ ಅಂತ ಹೇಳಲಿಕ್ಕೆ ಬರೋದು. ವ್ಯಾವಹಾರಿಕವಾಗಿ ನಮ್ಮ ಬದುಕಿನಲ್ಲಾಗಲಿ ಅಥವಾ ಪ್ರಕೃತಿಯಲ್ಲಾಗಲಿ ಪ್ರತಿಯೊಂದು ಘಟನೆಗೆ ಒಂದು ಕಾರಣ ಇದ್ದೇ ಇರುತ್ತೆ. ಕಾರಣ ಇಲ್ಲದೆ ಯಾವುದೇ ಘಟನೆ ನಡೆಯುವುದಿಲ್ಲ. ಕಾರಣ ಇಲ್ಲದೆ ಅಕಸ್ಮಾತ್ ಆ ಘಟನೆ ನಡೆಯುತ್ತೆ ಅಂತ ನಂಬುವುದು ಅದು ಅಜ್ಞಾನದ ಕುರಿಯೇ ಹೊರತು ಜ್ಞಾನದ ಲಕ್ಷಣವಲ್ಲ. ಅದು ಅಸತ್ಯ ಅಂತ ಹೇಳ್ತಾರೆ. ಕಾರಣ ಇಲ್ಲದೆ ಯಾವುದು ಅಂದರೆ ಶೂನ್ಯದಿಂದ ಯಾವುದು ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಕಾರಣ ತತ್ವ ಅನ್ನೋದು ಬಹಳ ಮಹತ್ವವಾದದ್ದು ವಿಜ್ಞಾನದಲ್ಲಿ ಮತ್ತು ನಮ್ಮ ಬದುಕಿನಲ್ಲಿ. ಈ ಕಾರಣ ತತ್ವ ಎನ್ನುವ ವಿಚಾರ ಬಹಳ ಮುಖ್ಯವಾದದ್ದು, ಪ್ರಮುಖವಾದದ್ದು ಅಂತ ವಿದ್ಯಾರ್ಥಿಗಳೇ. ನಿಮ್ಮ ದಿನನಿತ್ಯದ ಬದುಕಿನ ಎಲ್ಲ ಸಂದರ್ಭಗಳಲ್ಲಿ ನೀವು ಪ್ರತಿಯೊಂದು ಘಟನೆಗೆ ಕಾರಣ ಏನು ಅಂಥೇಳಿ ಈ ರೀತಿ ನೀವು ತರ್ಕಶಾಸ್ತ್ರದಲ್ಲಿ ಕಾರಣ ತತ್ವ ಚಾಪ್ಟರ್ನ ಅಭ್ಯಾಸ ಮಾಡಿದ ಮೇಲಾದರೂ ಈ ಘಟನೆಗೆ ಏನು ಕಾರಣ ಇರ್ಬೋದು ಅಂಥೇಳಿ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಇನ್ನು ನೀವು ಕೊನೆಯದಾಗಿ ಕಾರಣ ಮತ್ತು ಕಾರಣಾಂಶ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಾ. ಕಾರಣ ಎಂದರೆ ಒಂದು ಘಟನೆಯ ಹಿಂದಿರುವ ಯಾವತ್ತೂ ತಪ್ಪದ ಒಂದು ಭಾವಾತ್ಮಕ ನಿಷೇಧಾತ್ಮಕ ಅಂಶಗಳ ಒಂದು ಸಮುದಾಯವನ್ನು, ಅವುಗಳ ಒಟ್ಟು ಮೊತ್ತವನ್ನು ನಾವು ಒಂದು ಘಟನೆಯ ಹಿಂದಿರುವ ಭಾವಾತ್ಮಕ ನಿಷೇಧಾತ್ಮಕ ಅಂಶಗಳ ಸಮುದಾಯ ಅಥವಾ ಒಟ್ಟು ಮೊತ್ತವನ್ನು ಕಾರಣ ಅಂತ ಹೇಳಿದರೆ ಆ ಮೊತ್ತದಲ್ಲಿ ಅಲ್ಲಿ ಇರಬಹುದಾದಂತಹ ಪ್ರತಿಯೊಂದು ಅಂಶವನ್ನು ನಾವು ಕಾರಣಾಂಶ ಅಥವಾ ಉಪಾಧಿ ಅಂತ ಹೇಳಿ ಹೇಳ್ತೇವೆ. ಇನ್ನು ಕಾರಣ, ಕಾರಣಾಂಶ. ಕಾರಣಾಂಶದಲ್ಲಿ ಎರಡು ವಿಧ. ಭಾವಾತ್ಮಕ ಕಾರ್ಯತ್ರೀಡ್ ಎನ್ನುವ ತರ್ಕಶಾಸ್ತ್ರಜ್ಞ ಹೇಳುವ ರೀತಿಯಲ್ಲಿ ಭಾವಾತ್ಮಕ ಅಥವಾ ವಾಸ್ತವಿಕ ಕಾರಣಾಂಶ ಮತ್ತು ನಿಷೇಧಾತ್ಮಕ ಕಾರಣಾಂಶ ಅಂತ ಹೇಳಿ ಎರಡು ವಿಧದ ಕಾರಣಾಂಶಗಳನ್ನು ನೀವು ನೋಡ್ತಾ ಹೋಗ್ತೀರಿ. ಇದಿಷ್ಟು ವಿದ್ಯಾರ್ಥಿಗಳೇ ಕಾರಣ ತತ್ವ ಎನ್ನುವ ಅಧ್ಯಾಯದಲ್ಲಿ 3ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಕಾರಣ ತತ್ವ ಎನ್ನುವ ಅಧ್ಯಾಯದಲ್ಲಿ ಹಲವಾರು ವಿಚಾರಗಳನ್ನು ಇವತ್ತು ನೀವು ಮತ್ತೆ ಪುನರಾವರ್ತನೆ ಮಾಡಿದ್ದು ಪುನಃ ಕೇಳಿದ್ದೀರಾ. ಅಲ್ಲಿ ಅನೇಕ ವಿಚಾರಗಳು, ಅನೇಕ ವೈಜ್ಞಾನಿಕ ವಿಚಾರಗಳು, ನಮ್ಮ ಬದುಕಿಗೆ ಅತ್ಯಂತ ಅಗತ್ಯವಾದಂತಹ ವಿಚಾರಗಳನ್ನ, ಅಂದರೆ ನಮ್ಮ ಸುತ್ತಮುತ್ತಲು ನಡೆಯುವ ವಿಚಾರಗಳನ್ನೇ ನಾನು ಹೇಳಿದ್ದೀನಿ, ಅದನ್ನು ಬಿಟ್ಟು ಬೇರೆ ವಿಚಾರಗಳನ್ನ ಹೇಳಿಲ್ಲ. ಈ ಎಲ್ಲ ವಿಚಾರಗಳ ಕಡೆಗೆ ನೀವು ಸಹ ಮತ್ತೊಮ್ಮೆ ಗಮನ ಕೊಡಿ. ಮತ್ತೊಮ್ಮೆ ನೀವು
ಪುಸ್ತಕದಲ್ಲಿ ಓದಿ ಹೆಚ್ಚಿನ ವಿಚಾರಗಳನ್ನು ತಿಳ್ಕೋಬೇಕು ಮತ್ತು ಮುಂದಿನ ಪರೀಕ್ಷೆಗೆ ತಯಾರಿಯನ್ನು ನೀವು ಖಂಡಿತ ಮಾಡ್ಕೊಳ್ತೀರಾ ಅಂಥೇಳಿ ಮತ್ತೆ ಮತ್ತೆ ನೀವು ವಿಡಿಯೋ ಕೇಳಿ ಮತ್ತೆ ಮತ್ತೆ ಪುಸ್ತಕದಲ್ಲಿ ಸಹ ಒಮ್ಮೆ ಈ ಪಾಠಗಳನ್ನು ಓದಿ ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳೋದ್ರ ಕಡೆ ನಿಮ್ಮ ಗಮನ ಇರಲಿ. ವಿದ್ಯಾರ್ಥಿಗಳೇ, ಎಲ್ಲರಿಗೂ ವಂದನೆಗಳು.